ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಾನು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳಬಹುದು. ಅದೇನು ಅಂದರೆ ಒಂದು ನಿಮಿಷ ಬ್ಯಾಕ್ಗ್ರೌಂಡ್ ಸೌಂಡ್ ಇದೆ. ಸೊ ಆಸ್ ಐ ವಾಸ್ ಟೆಲಿಂಗ್, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ವೈಟ್ ಹೇರ್ಸ್ ಐಬ್ರೋಸ್ ಅಲ್ಲಿ ಗ್ರೇ ಐಬ್ರೋಸ್ ಇದೆ ನಮಗೆ. ಅದ್ರ ಬಗ್ಗೆ ಏನಾದರೂ ತಕ್ಷಣಕ್ಕೆ ರೆಮಿಡಿ ಸಿಗುವಂತಹ ಒಂದು ಒಳ್ಳೆ ರೆಮಿಡೀಸ್ ಕೊಡಿ ನಮಗೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಸ್ವಲ್ಪ ಲೇಟ್ ಆಯಿತು, ಐ ಆಮ್ ಸಾರಿ. ಆ ವಿಡಿಯೋನ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆ ಒಂದು ರಿಕ್ವೆಸ್ಟ್ನ. ಪ್ಲೀಸ್ ಡೋಂಟ್ ಮೈಂಡ್ ಫ್ರೆಂಡ್ಸ್. ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಆಗಿರಬಹುದು ಅಥವಾ ಟೀನೇಜರ್ಸ್ 20s 30s 40s ಒಂದು ಪ್ಲಸ್ ಆಗಿರುವಂತಹ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಗ್ರೇ ಹೇರ್ಸ್ ಅಂದರೆ ವೈಟ್ ಹೇರ್ಸ್ ಐಬ್ರೋಸ್ ಅಲ್ಲಿ ಬರೋದು ಸಹಜ. ಕೆಲವರಿಗೆ ತಲೆಯಲ್ಲಿ ವೈಟ್ ಹೇರ್ಸ್ ಇರಲ್ಲ, ಬಟ್ ಐಬ್ರೋಸ್ ಅಲ್ಲಿ ವೈಟ್ ಹೇರ್ಸ್ 1-2 ಕಾಣಿಸ್ಕೊಳ್ತಾ ಇರುತ್ತೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರಿಗೆ ತಲೆಯಲ್ಲಿ ಹೊಟ್ಟಿದ್ರು ಕೂಡ ಆ ಹೊಟ್ಟು ನಮ್ಮ ಹಣೆಯಲ್ಲಿ ಐಬ್ರೋಸ್ ಅಲ್ಲೆಲ್ಲ ಉದುರಿ ಅದರ ಒಂದು ಕಾರಣದಿಂದ ನಮಗೆ ವೈಟ್ ಹೇರ್ಸ್ ಕಾಣುವಂಥ, ದಟ್ ಮೀನ್ಸ್ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ಇದಕ್ಕೆ ಶಾಶ್ವತವಾದ ಪರಿಹಾರ ಇನ್ನು ಮೆಡಿಕಲ್ ಅಲ್ಲಿ ಸಿಕ್ಕಿಲ್ಲ, ಆಯುರ್ವೇದಿಕಲ್ಲೂ ಸಿಕ್ಕಿಲ್ಲ. ಬಟ್ ಇದಕ್ಕೆ ರೂಟ್ ಕಾಸ್ ಏನು ಅಂತಲೂ ಗೊತ್ತಾದ್ರೂ ಕೂಡ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಐ ಆಮ್ ಟೆಲ್ಲಿಂಗ್ ದಟ್. ಸೊ ಇದಕ್ಕೆ ನಾವು ಮನೆಯಲ್ಲೇ ಏನಾದರೂ ಡೈಸ್ನ ಅಪ್ಲೈ ಮಾಡ್ಕೋಬಹುದು. ಅದರ ಒಂದು ವಿಚಾರವಾಗಿ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆಸ್ ಐ ಟೋಲ್ಡ್. ಸೊ ಬನ್ನಿ ಹಾಗಾದ್ರೆ. ಬಟ್ ಸಾಕಷ್ಟು ಬೋರ್ಡ್ಗಳನ್ನ ಹಾಕೊಂಡಿರ್ತಾರೆ, ನಾವು ದಟ್ ನಾವು ಡೈ ಮಾಡಿಬಿಡ್ತೀವಿ, ಪರಿಹಾರ ಕೊಟ್ಬಿಡ್ತೀವಿ ಅಂತ. ಬಟ್ ಶಾಶ್ವತವಾದಂತಹ ಪರಿಹಾರ ಎಲ್ಲೂ ಸಿಕ್ಕಿಲ್ಲ. ಈ ಹಿಂದಿನ ಒಂದು ಎಪಿಸೋಡಲ್ಲಿ ನಾನು ಈ ವಿಚಾರವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮನೆಯಲ್ಲಿಯೇ ಪರಿಹಾರ ಅಂದರೆ ಸಮಾಧಾನಕರ ಬಹುಮಾನ ಅನ್ನೋ ರೀತಿ ಪರಿಹಾರ ಮಾಡ್ಕೋಬಹುದು. ಬಟ್ ರೆಗ್ಯುಲರ್ ಆಗಿರುವಂತಹ ಯೂಸೇಜ್ ಮಾಡ್ತಾ ಇದ್ರೆ ಆ ಒಂದು ಏನು ಕಾಣಿಸ್ಕೊಳ್ಳುತ್ತಲ್ಲ, ಆ ಕಾಣಿಸ್ಕೊಂಡು ಮುಜುಗರ ಪಡ್ಕೊಳ್ಳುವಂತಹ ಒಂದು ನೆಸೆಸಿಟಿ, ಒಂದು ಪ್ರಮೇಯ ಬರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದಾಗಿತ್ತು ಒಂದು ಇಂಟ್ರಡಕ್ಷನ್. ಈ ವಿಚಾರವನ್ನು ಹೇಳಬೇಕಾಗಿತ್ತು ಅಂತ ಹೇಳಿದೆ. ಬನ್ನಿ ಹಾಗಾದ್ರೆ ಆ ಒಂದು ರೆಮಿಡಿ ತುಂಬಾ ಈಸಿ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ದ ಮೋಸ್ಟ್ ರಿಕ್ವೆಸ್ಟೆಡ್ ಡಿಮ್ಯಾಂಡೆಡ್ ವಿಡಿಯೋ ಅಂತಾನೆ ಹೇಳ್ತೀನಿ. ಆಸ್ ಐ ಟೋಲ್ಡ್ ಯು, ಐಬ್ರೋಸ್ನ ಅಂದರೆ ಬಿಳಿ ಆಗಿರುವಂತಹ ಐಬ್ರೋಸ್ ಯಾವ ರೀತಿ ನಾವು ಟು ಟರ್ನ್ ಇನ್ ಟು ಬ್ಲ್ಯಾಕ್ ಅಂತ ಅನ್ನುವಂತಹ ಕಾಮೆಂಟ್ ನಂಗೆ ತುಂಬಾನೇ ಬಂದಿತ್ತು. ಸೊ ಅದ್ರ ಬಗ್ಗೆ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೀಗ 1 ಸ್ಪೂನ್ ಅಷ್ಟು ಇದು ಬೀಟ್ರೂಟ್ನ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸಾಕು ನಮಗೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು, 1-1.5 ಸ್ಪೂನ್ ಅಷ್ಟು ನನಗೆ 1 ಸ್ಪೂನ್ ಸಾಕು ರೋಸ್ ವಾಟರ್ ಹಾಕೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನ್ ಅಷ್ಟು ನಾನು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ. ಇಷ್ಟು ನಮಗೆ ಬೇಕಾಗಿರೋದು. ಈಗೆಲ್ಲ ನಾನು ಸೇರಿಸಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಈಗ ನಾನು ಡೈರೆಕ್ಟಾಗಿ ನಾನು ಕೂಡ ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ. ಬನ್ನಿ ಹಾಗಾದರೆ ಅಪ್ಲೈ ಮಾಡ್ತೀನಿ. ಇದನ್ನು ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು. ಬನ್ನಿ, ಇದನ್ನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಈ ಒಂದು ಗ್ರೇ ಐಬ್ರೋಸ್ನ ಯಾವ ರೀತಿ ನಾವು ಟು ಟರ್ನ್ ಇಂಟು ಬ್ಲ್ಯಾಕ್ ಅಥವಾ ಟಿಂಟ್ ಕಲರ್ನಾಗಿ ಟರ್ನ್ ಮಾಡಬಹುದು. ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳಿದ್ದೀನಿ. ಇದನ್ನ ನಾನು ಈಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇರ್ ಕಲರ್, ದಟ್ ಮೀನ್ಸ್ ನ್ಯಾಚುರಲ್ ಹೇರ್ ಕಲರ್ ಹಚ್ಚಿದ್ದೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಥವಾ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಒಂದು ವಿಡಿಯೋ ಶೇರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇದನ್ನ ನೀವು ಈ ರೀತಿಯ ಒಂದು ಬ್ರಷ್ ಅಥವಾ ನಿಮ್ಮ ಹತ್ರ ಈ ರೀತಿ ಬ್ರಷ್ ಇಲ್ಲದೆ ಹೋದ್ರೆ ನೀವು ಒಂದು ಕಡ್ಡಿಯಲ್ಲಿ ಕಾಟನ್ನ ಅದಕ್ಕೆ ಸುತ್ತಬಿಟ್ಟು, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಸುತ್ತಬಿಟ್ಟು ನೀವು ನಿಧಾನಕ್ಕೆ ಇದನ್ನ ಐಬ್ರೋಸ್ಗೆ ಅಪ್ಲೈ ಮಾಡ್ಕೋಬೇಕಾಗಿ ಬರುತ್ತೆ. ಬಿಕಾಸ್ ಇದು ಐಬ್ರೋಸ್ ಬಿಟ್ಟು ಸ್ಕಿನ್ಗೆ ಅದು ಹತ್ತಬಾರ್ದು. ಯಾಕಂದ್ರೆ ಕೈಯಿಂದ ಹಚ್ಕೊಂಡ್ಬಿಟ್ರೆ, ಬೆರಳಿಂದ ಹಚ್ಕೊಂಡ್ಬಿಟ್ರೆ ಆ ಕಡೆ ಹತ್ತೋದು ಚಾನ್ಸ್ ಇರುತ್ತೆ. ಯಾಕಂದ್ರೆ ಈ ಒಂದು ಬೀಟ್ರೂಟ್ಗೆ ಸ್ಕಿನ್ಗೆ ಹತ್ತುವಂತ ಒಂದು ಗುಣ ಇದೆ. ಆ ಐಬ್ರೋ ಏನ್ ಹಚ್ತಾ ಇರ್ತೀವಿ, ಜಸ್ಟ್ ಸ್ಪ್ರೆಡ್ ಆಗ್ಬಿಟ್ಟು ಸ್ಕಿನ್ಗೆಲ್ಲ ಕಾಣುತ್ತೆ. ಸೊ ಹುಷಾರಾಗಿ ಹಚ್ಕೊಳ್ಳಿ, ಓಕೆನಾ? ನೋಡಿ,
ನಿಧಾನಕ್ಕೆ ಹಚ್ಕೊಳ್ಳಿ, ಆ ಕಡೆ ಸ್ಪ್ರೆಡ್ ಆಗಬಾರ್ದು. ಇಂಥದ್ದು ಇದ್ಬಿಟ್ಟು ಸ್ಪ್ರೆಡ್ ಆಗಲ್ಲ. ನೀವು ಕಾಟನಲ್ಲಿ ಕೂಡ ಹಚ್ಕೋಬೋದು, ಕಾಟನ್ಗೆ ಕಡ್ಡಿಗೆ ಕಾಟನ್ ಸುತ್ಕೊಂಡು ಹಚ್ಕೋಬೋದು ಅಂತ ಹೇಳಿದ್ನಲ್ಲ ಆ ರೀತಿ ನೋಡಿ. ತಕ್ಷಣ ಹೊರಟೋಗ್ಬಿಡುತ್ತೆ ಕೆಳಗೆ, ಹುಷಾರು. ತಕ್ಷಣ ಇದು ತೋರ್ಸ್ಕೊಂಬಿಡಿ. ಇಷ್ಟು ಸುಲಭವಾಗಿ ಮಾಡ್ಕೊಂಬಿಟ್ಟೆ ಅಲ್ವಾ? ಸೊ ಈ ರೀತಿ ನೀವು ಕೂಡ ಮಾಡ್ಕೋಬಹುದು. ಒಂದು 10 to 15 ಮಿನಿಟ್ಸ್ ಬಿಟ್ಟು ನೀವು ಜಸ್ಟ್ ವಾಶ್ ಅಪ್ ಮಾಡ್ಕೊಂಡ್ಬಿಟ್ರೆ ಅದರ ಟಿಂಟ್ ಕಲರ್ ನಿಮ್ಮ ಐಬ್ರೋಸ್ ಬರುತ್ತೆ, ಗ್ರೇ ಹೇರ್ಸ್ ಕೂಡ ಮಾಯವಾಗಿ ಹೋಗುತ್ತೆ. ಇವತ್ತೇ ಟ್ರೈ ಮಾಡಿ, ರಿಸಲ್ಟ್ ಕೂಡ ನನ್ನ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಆಲ್ ಟೇಕ್ ಕೇರ್. ಅಪ್ಲೈ ಮಾಡ್ಕೊಳ್ಳೋದು ನೋಡಿದ್ರಿ, 10 ರಿಂದ 15 ನಿಮಿಷಗಳ ಕಾಲ ಬಿಟ್ಬಿಟ್ಟು ಇದನ್ನ ನೀವು ವಾಶ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ನೀವು ಇದನ್ನ ಡೈಲಿ ಯೂಸ್ ಮಾಡಬಹುದಾ? ಅಟ್ಲೀಸ್ಟ್ ವಾರಕ್ಕೆ 2 ಸಾರಿ ಆದ್ರೂ ಯೂಸ್ ಮಾಡಿ. ಒಂದ್ಸಲ ಯೂಸ್ ಮಾಡಿ ನೀವು ಒಂದು ಡಬ್ಬಿಲಿ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ನೀವು 2 ಟೈಮ್ಸ್ ಇದನ್ನ ಯೂಸ್ ಮಾಡ್ಕೋಬಹುದು. ಪ್ರತಿ ಸಲ ಅದನ್ನ ತಯಾರು ಮಾಡ್ಕೋಬೇಕಾ ಅನ್ನೋಂಥ ಅವಶ್ಯಕತೆ ಇರಲ್ಲ. ಒಂದು ಸಾರಿ ಇದನ್ನ ತಯಾರು ಮಾಡ್ಕೊಂಡ್ಬಿಟ್ಟು ಪುಟ್ಟ ಡಬ್ಬಿಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು 2 ಟೈಮ್ಸ್ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದರಿಂದ ನಿಮಗೆ ಖಂಡಿತವಾಗಿಯೂ ಗುಡ್ ರಿಸಲ್ಟ್ ಸಿಗುತ್ತೆ. ನಾನು ಕೂಡ ನಿಮ್ಗೆ ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ದೆ. ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನನಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ನನ್ನ ಯಾರು ಸಬ್ಸ್ಕ್ರೈಬರ್ ನಮಗೆ ಬೇಕು ಇದನ್ನ ತೋರಿಸ್ಕೊಡಿ ಅಂತ ಕೇಳ್ಕೊಂಡಿರುವಂತಹ ಸಬ್ಸ್ಕ್ರೈಬರ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಪ್ಲೀಸ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಳಿಸಿ. ಐ ಆಮ್ ವೇಟಿಂಗ್ ಫಾರ್ ಯು. ಇವತ್ತು ಸ್ನಾನ ಆಯಿತು, ಪೂಜೆ ಆಯಿತು, ಇವತ್ತು ಫ್ರೈಡೇ, ಎಲ್ಲ ಕೆಲಸ ಆಗಿದೆ, ಅಡುಗೆ ಆಗಿದೆ. ನನಗೆ ಜಾಬ್ ಕೂಡ, ದಟ್ ಮೀನ್ಸ್ ನನ್ನ ಡ್ಯೂಟಿ ಕೂಡ ಇವತ್ತಾಯಿತು. ಮಮ್ಮಿಗೆ ಶುಂಠಿ ಟೀ ಮಾಡಿಕೊಡ್ತಾ ಇದ್ದೀನಿ. ಟೀ ರೆಡಿ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಈ ರೀತಿ ನಿಯರ್ಲಿ ಒಂದು 12:30, 1 o'clockಗೆ ಟೀ ಕುಡಿಬೇಕು ಅನ್ನೋಂಥ ಟೀ ಲವರ್ಸ್, ಅಂದರೆ ಬಿಫೋರ್ ಲಂಚ್ ಟೀ ಲವರ್ಸ್ ಯಾರ್ಯಾರು ಇದ್ದೀರಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನಮ್ಮ ಮನೇಲಂತೂ 12 to 1 o'clock ಮಧ್ಯ ಒಂದು ಸರಿ ಟೀ ಅಥವಾ ಕಾಫಿ ಬೇಕೇ ಬೇಕು. ಮಮ್ಮಿ ಮಾಡಿಕೊಡು ಅಂತಾರೆ. ಅವ್ರಿಗೆ ನಾನು ಚೂರು ಸಿಪ್ ಕುಡಿತೀನಿ. ಅದು ಹೆಲ್ದಿ ಆಗಿರುವಂತಹ ಬೆಲ್ಲದ ಟೀನೇ ನಮ್ಮ ಮನೇಲಿ ಕುಡಿಯೋದು. ನಮ್ಮ ಹಸ್ಬೆಂಡ್ಗೂ ಬೆಲ್ಲದ ಟೀ ತುಂಬ ಇಷ್ಟ. ಅವರು ಆರ್ಗ್ಯಾನಿಕ್ ಬೆಲ್ಲ ಅಂತ ಇಟ್ಬಿಡ್ತಾರೆ. ಸೊ ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡು ಟೀ ಮಾಡ್ಕೊಂಡು ಕುಡಿತೀವಿ. ಶುಂಠಿ ಬೆಲ್ಲದ ಟೀ ಸಖತ್ತಾಗಿರುವಂತಹ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟ್ ಸಖತ್ತಾಗಿರುತ್ತೆ. ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಲ್ಲ ನಮ್ಮ ಟೇಸ್ಟಲ್ಲಿ. ನಮ್ಗೆ ಅವಾಗಲೇ ಅಭ್ಯಾಸ ಆಗಿಬಿಟ್ಟಿದೆ. ನಿಮ್ಮಲ್ಲಿ ಕೂಡ ಈ ರೀತಿಯ ಟೀ ನೀವು ಇಂಟೇಕ್ ಮಾಡೋದು ತುಂಬಾ ಒಳ್ಳೆಯದು. ಆಶು ಕ್ಲಾಸ್ ನಡೀತಾ ಇದೆ. ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತಾ ಮರಿಬೇಡಿ. ಕಮೆಂಟ್ಸ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್, ನಿಮ್ಮ ವ್ಯೂಸ್ ನನಗೆ ತುಂಬಾ ಇಂಪಾರ್ಟೆಂಟ್. ಇದು ಒಂದು ರೀತಿ ಎನರ್ಜಿ ಕೊಡುತ್ತೆ ಮೆಂಟಲಿ. ನನ್ನ ಕಮೆಂಟ್ಸ್ ಕಳಿಸಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಟೀ ಆಯಿತು, ಈಗ ಇದು ಫಿಲ್ಟರ್ ಮಾಡಿ. ಟೀ ಈಸ್ ರೆಡಿ ಟು ಟೇಸ್ಟ್. ಈ ರೀತಿ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ಈ ಕಲರ್ ಆದ ತಕ್ಷಣನೇ ನಾನು ಇಳಿಸೋದು. ಸ್ವಲ್ಪ ವೈಟಿಶ್ ಆಗಿರುವಂತಹ ಟೀ ಆಗಲಿ ಕಾಫಿ ಆಗಲಿ, ಎಸ್ಪೆಷಲಿ ಟೀ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ಸೊ ಒಂಥರ ರೀತಿ ಹಾಲು ಕುಡ್ದಾಗುತ್ತೆ ಅಂತ ಅಂದ್ಬಿಡ್ತಾರೆ. ಸೊ ಈ ರೀತಿ ಚೆನ್ನಾಗಿ ಅದು ಬೇಯಬೇಕು. ಟೀ ಪೌಡರ್ ಈ ರೀತಿ ಆದರೆ ಒಳ್ಳೆ ದಿ ಬೆಸ್ಟ್ ಟೀ ಆಗಿದೆ ಅನ್ನೋ ಅರ್ಥ. ಗೊತ್ತಿಲ್ಲದೆ ಇರೋರಿಗೆ ಹೋಪ್ ಇದೊಂದು ಟಿಪ್ ಅಂತ ಅನ್ಕೊಂತೀನಿ. ಈಗ ಇದು ನಮ್ಮ ಮಮ್ಮಿಗೆ ಕೊಡ್ತೀನಿ. ರಿಯಲಿ ಶಿ ಲವ್ಸ್ ದ ಟೇಸ್ಟ್ ಆಫ್ ಅವರ್ ಟೀ. ನಮ್ಮ ಮಮ್ಮಿ ಕೂಡ ನನಗೆ ದಿ ಬೆಸ್ಟ್ ಮಾಡ್ತಾರೆ. ಅಮ್ಮನಿಗೆ ನಾವು ಕಂಪೇರ್ ಮಾಡ್ಕೊಳಕ್ ಆಗೋದೇ ಇಲ್ಲ. ನಾವೆಷ್ಟೇ ಚೆನ್ನಾಗಿ ಮಾಡಿದ್ರು ಅಮ್ಮನ ಕೈ ರುಚಿಯೇ ದಿ ಬೆಸ್ಟ್. ಯಾರ ಮನೆಯಲ್ಲೇ ಆಗಲಿ ಅಮ್ಮ ಮಾಡುವಂತಹ ಕೈ ರುಚಿ ನಮಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಇದು ನಮ್ಮ ಅಮ್ಮನಿಗೆ ಕೊಡ್ತೀನಿ ಹೋಗಿ. ಯಾರೋ ಬಂದಿದ್ದಾರೆ, ಮಾತಾಡ್ತಿದ್ದಾರೆ. ನೋಡೋಣ ಯಾರು ಅಂತ ಗೊತ್ತಿಲ್ಲ. ಸೇಲ್ಸ್ ಮ್ಯಾನ್ ಇರ್ಬೋದು. ಮಮ್ಮಿಗೆ ಟೀ ಕೊಟ್ಟು ಬರ್ತೀವಿ. ಈ ವಿಡಿಯೋದಿಂದ ಯಾರಿಗೆಲ್ಲ ಹೆಲ್ಪ್ ಆಯಿತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.